ಇಲ್ಲ ಅವ್ರನ್ನೇ ಕೇಳ್ರಿ. ಏನು ಗುಡ್ ನ್ಯೂಸ್ ಅಂತ ಈಗ ಅಮಿತ್ ಶಾ ಅವರು ನಿಮ್ಮ ಮೇಲೆ ಕ್ರಮಕ್ಕೆ ಏನಾಯ್ತು ಮಾಡಿದಾರೆ ಅಂತ ಆಯ್ತಣ್ಣ, ನನ್ನ ಮಾತು ಕೇಳಿ. ಒಳ್ಳೇದಾಗಲಿ. ಮಾಧ್ಯಮದಲ್ಲಿ ಮುಂದೆ ಹೇಳಿದಾರ ಏನಂತ? ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಒಂದು ನಿಮಿಷ, ನಾಯಕರು ಮೀಟಿಂಗ್ ಆಗಬೇಕಾದ್ರೆ ರೇಣುಕಾಚಾರ್ಯ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಅಮಿತ್ ಶಾ ಹೇಳಿದ್ರು ಅಂತ ಹೇಳಿ ಹೇಳ್ತಾರಣ್ಣ. ಈಗ ಅವ್ರಿಗೇನು ಸೂಚನೆ ಕೊಡಬೇಕು, ಅವ್ರಿಗೇನು ಎಚ್ಚರಿಕೆ ಕೊಡಬೇಕು ನಾಯಕರು ಕೊಟ್ಟಿದ್ದಾರೆ. ಅವ್ರು ಮಾತಾಡಿದಾಗ ಅಷ್ಟೇ ನಾವು ಮಾತಾಡಿದ್ವಿ, ಅಲ್ಲಿವರೆಗೂ ನಾವು ಮಾತಾಡಿಲ್ಲ. ಈಗೇನಾಗತ್ತು, ಬೆಂಗಳೂರಿಗೂ ಮೀಡಿಯಾದವ್ರು ಕೇಳಿದ್ರು, ಅನೇಕ ಬಾರಿ ಇಲ್ಲಿ ಹೇಳಿದ್ವಿ. ಈಗ ಗೂಳಿ ಓರಿ ಹೋಗ್ತಾ ಇರುತ್ತೆ, ತೋಳ ಕಾಯ್ತಿರುತ್ತೆ, ತೋಳನ ಕತೆ ಆಗುತ್ತೆ ಅಷ್ಟೇ. ಅವ್ರದ್ದು ಕಾದು ನೋಡಿ, ಯಾರು ನಮ್ಮ ಬಗ್ಗೆ ಮಾತಾಡ್ತಾರಲ್ಲ ಅವರಿಗೆ ಗೊತ್ತಾಗುತ್ತೆ. ನಾವು ಪಕ್ಷ ವಿರುದ್ಧ ಮಾತಾಡಲ್ಲ, ಯಾರ ವಿರುದ್ಧ ಮಾತಾಡಲ್ಲ. ಆರೋಗ್ಯಕರವಾಗಿ ಚರ್ಚೆ ಆಗಿದೆ. ನಮ್ಮ ಕೇಂದ್ರದ ಸಚಿವರು ಸದಾನಂದ ಗೌಡರು, ನಮ್ಮ ರಾಜ್ಯದ ಅಧ್ಯಕ್ಷರು ಕಾರಜೋಳರು ಇದ್ದರು. ನಮಗೆ ಮಾರ್ಗದರ್ಶನ ಮಾಡಿದರೆ ಸಂಘಟನೆ ಪೂರ್ವಕ ಕೆಲಸ ಮಾಡ್ಬೇಕಂತ ಹೇಳಿದರೆ ಕೆಲಸ ಮಾಡ್ತೀವಿ. ಮಾಧ್ಯಮದ ಮುಂದೆ ಈಗಲೂ ಮಾಧ್ಯಮದ ಮುಂದೆ ಬಹಿರಂಗವಾಗಿ ಯಾವುದನ್ನು ಹೇಳೋಕ್ಕೆ ಇಚ್ಛೆ ಪಡಲ್ಲ. ಅವ್ರು ಯಾರ್ಯಾರು ಹೇಳ್ತಾರಲ್ಲ, ಆಯಿತು ದೊಡ್ಡವರವರು, ಯಾಕಂದ್ರೆ ಸೋತವರು, ಒಳ್ಳೇದಾಗಲಿ. ನಾವು ಸೋತವರು, ಅವ್ರು ಶಾಸಕರು, ಅವ್ರಿಗೆ ಒಳ್ಳೇದಾಗಲಿ ಹಂಗಂತೇಳಿ ನಾಳೆ ಅಲ್ಲ. ರೇಣುಕಾಚಾರ್ಯ ವೈಫಲ್ಯ, ಮೌನ, ಎದುರಿದ್ರು, ಅದು ಯಾವುದೂ ಇಲ್ಲ. ಪಕ್ಷಕ್ಕೆ ನೋಡೋಣ. ಈಗ ಎಲ್ಲ ಸಂದರ್ಭದಲ್ಲಿ ಗುಡುಗು, ಸಿಡ್ಲು, ಮಿಂಚು, ಮಳೆ ಬರುತ್ತಾ? ಒಂದು ನಿಮಿಷ. ಈಗ ಬೇಸಿಗೆಯಲ್ಲಿ ಬಿಸಿಲು ಸುರಿಯುತ್ತೆ, ಚಳಿಗಾಲದಲ್ಲಿ ಸ್ವೆಟರ್ ಹಾಕ್ಕೋಬೇಕು, ಮಫ್ಲರ್ ಹಾಕ್ಕೋಬೇಕು ಅಂತಾರೆ. ಮಳೆಗಾಲದಲ್ಲಿ ಪ್ರಾರಂಭದಲ್ಲಿ ಗುಡುಗು, ಸಿಡ್ಲು, ಮಿಂಚು, ಮಿಂಚಿದ ಮೇಲೆ ಆಕಾಶದ ಮಳೆ ದರಿಗೆರಿತಾರೆ, ಭೂಮಿಗೆ ಎರಿತಾರೆ, ವರ್ಣ. ಅವಾಗ ಭೂಮಿ ತಂಪಾಗುತ್ತೆ. ಈಗ ತಂಪಾಗೈತೆ ಅಲ್ಲಣ್ಣ, ಒಂದು ನಿಮಿಷ. ಈಗ ಮಾಧ್ಯಮದವರು ನೀವು ಹೆಂಗೆ ಬೇಕಂತ ಸರಿ. ಈಗ ನೋಡಿ, ಎಲ್ಲ ಸಂದರ್ಭದಲ್ಲೂ ಒಂದೇ ರೀತಿ ಇರಬಾರ್ದು. ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಬದಲಾವಣೆ ಅಲ್ಲ ಅಣ್ಣ. ನಾವು ಹೇಳ್ತೀವಿ ಬದಲಾವಣೆ ಅಂತಲ್ಲ. ನಮಗೇನು ಮಾರ್ಗದರ್ಶನ ಮಾಡಿದರೆ 4 ಗೋಡೆಗಳ ಮಧ್ಯೆ ಅದನ್ನು ನಾವು ಪಾಲಿಸ್ಬೇಕು. ಈಗ ನರೇಂದ್ರ ಮೋದಿ 24 ಗಂಟೆ ಮಾತಾಡ್ತಾರ ನೋಡಿ. ಈ ಹೋರಾಟ ಮಾಡ್ತೀವಿ, ಕಾಯಕವೇ ಕೈಲಾಸ. ಕಾಯಕದ ಮುಖಾಂತರ ಉತ್ತರ ಕೊಡಬೇಕು, ನಮ್ಮ ಮಾತಿನಿಂದ ಉತ್ತರ ಅಲ್ಲ. ಧನ್ಯವಾದಗಳು. ಏನಣ್ಣ ಏನಣ್ಣ ಯಾವಾಗ ಕೊಟ್ಟಿಲ್ಲಪ್ಪ, ಅಣ್ಣ ಪದೇ ಪದೇ ಹೇಳಲ್ಲ. ಅವತ್ತು ಹೇಳಿದ್ದೀವಿ, ಏನು ನಾವು ಅವತ್ತು ಹೇಳಿದ್ದೀವಿ, ಪದೇ ಪದೇ ಅದನ್ನೇ ಮಾತಾಡಿದ್ರೆ ಉಪಯೋಗ ಇಲ್ಲ. ಅವತ್ತು ಹೇಳಿದಿರಲ್ಲ, ನಾವು